ಹರಿ ಓಂ. 12ನೇ ಅಧ್ಯಾಯದ 18ನೇ ಶ್ಲೋಕ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗ ವಿವರ್ಜಿತಃ. ಶತ್ರೌ ಮಿತ್ರೇ ಚ ಸಮಃ. ಶತ್ರುವು ನಮ್ಮ ಜೀವನದಲ್ಲಿ ಎದುರಾಗಬಹುದು. ಎಷ್ಟೋ ಜನನ ನಾವು ಶತ್ರು ಅನ್ಕೊಂಡಿರ್ತೀವಿ, ಎಷ್ಟೋ ಜನರನ್ನ ಮಿತ್ರ ಅಂತ ಅನ್ಕೊಂಡಿರ್ತೀವಿ. ಹೀಗೆ ಯಾರಲ್ಲೇ ಆಗ್ಲಿ ಎಲ್ಲರಲ್ಲೂ ಕೂಡ ಸಮಃ, ಸಮಾನವಾಗಿ ನಾವು ಅವರನ್ನ ಕಾಣಬೇಕು. ಅಂದ್ರೆ ಇಲ್ಲಿ ಒಂದರ್ಥ. ಮತ್ತೆ ಸಮಾನವಾಗಿ ಕಂಡ್ರೆ ಮಹಾಭಾರತ ಯುದ್ಧನೇ ನಡೀತಾ ಇರ್ಲಿಲ್ವಲ್ಲ, ರಾಮ ರಾವಣನನ್ನ ಕೊಲ್ಲುವಂತ ಪ್ರಸಂಗವೇ ಬರ್ತಾ ಇರ್ಲಿಲ್ವಲ್ಲ. ಅಂದ್ರೆ ಸಮ ಅಂದ್ರೆ ಎಲ್ಲರ ಒಳಗಡೆ ಇರುವಂತ ಭಗವಂತನ ಒಂದು ರೂಪ ಇದೆಯಲ್ಲ, ಅದು ಸಮ ಅಂತ ಅರ್ಥ. ಆ ಅನುಸಂಧಾನ ಬೇಕು. ನನಗೆ ತುಂಬಾ ಆತ್ಮೀಯ ಒಬ್ಬ ವ್ಯಕ್ತಿ, ಅವನ ಬಗ್ಗೆ ನಮಗೆ ಪ್ರೀತಿ ಕಾಳಜಿ ಎಲ್ಲ ಒಂದು ಕಡೆ, ಇನ್ನೊಬ್ಬ ನಮಗೆ ಅವನ ಕಂಡ್ರೆ ಆಗೋದೇ ಇಲ್ಲ, ಅವನ ಬಗ್ಗೆ ದ್ವೇಷ ಅನ್ನೋದಿರುತ್ತೆ. ಆದರೆ ಅವರ ಒಳಗೊಂದು ಭಗವಂತನ ರೂಪ ಇದೆಯಲ್ಲ, ಒಂದು ವಿಭೂತಿ ಇದೆಯಲ್ಲ, ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಇವ್ನು ನಮಗೆ ಆಗೋನು ಅಂತ ಇವನಲ್ಲಿ ಏನೋ ದೇವರ ಸನ್ನಿಧಾನ ಜಾಸ್ತಿ, ಇವನ್ ನನಗೆ ಆಗದೆ ಇದ್ದವನು ಅಂತ ಹೇಳಿ ಅವನಲ್ಲಿ ಏನೋ ದೇವರ ಸನ್ನಿಧಾನ ಕಡಿಮೆ, ಈ ರೀತಿಯಾಗಿರೋದಿಲ್ಲ. ಶತ್ರೋ ಮಿತ್ರೇಚ, ಶತ್ರೌ ಮಿತ್ರೇಚ, ಶತ್ರುವಿನಲ್ಲೂ ಮಿತ್ರನಲ್ಲೂ. ಅದು ಮಿತ್ರ ಶಬ್ದ ಸಪ್ತಮಿ ಭಕ್ತಿ ಏಕವಚನ, ಶತ್ರು ಶಬ್ದ ಸಪ್ತಮಿ ಭಕ್ತಿ ಏಕವಚನ. ಶತ್ರುವಿನಲ್ಲಿಯೂ ಮಿತ್ರನಲ್ಲಿಯೂ ಕೂಡ ಇರುವಂತ ಭಗವಂತನ ಒಂದು ಸನ್ನಿಧಾನ ಸಮಾನವಾಗಿರುವಂತದ್ದು ಅನ್ನೋ ಅನುಸಂಧಾನ ನಮಗೆ ಬೇಕು. ಮತ್ತು ಮಾನಾಪಮಾನಯೋ, ಕೆಲವೊಮ್ಮೆ ನಮಗೆ ಸನ್ಮಾನ ಆಗತ್ತೆ, ಕೆಲವೊಮ್ಮೆ ಅವಮಾನ ಆಗತ್ತೆ. ನಾವು ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಎಷ್ಟೆಷ್ಟೋ ಜವಾಬ್ದಾರಿಯನ್ನು ಹೊತ್ತು ಮುಂದುವರಿತಾ ಇರ್ತೇವೆ. ಆ ಸಂದರ್ಭದಲ್ಲಿ ಸನ್ಮಾನವೂ ಆಗತ್ತೆ, ಅವಮಾನವೂ ಆಗತ್ತೆ. ನಮಗ ಸನ್ಮಾನವೂ ನಾವು ಲೆಕ್ಕಕ್ಕೆ ಇಟ್ಕೊಳ್ಬಾರದು, ಅವಮಾನವನ್ನೂ ಲೆಕ್ಕಕ್ಕೆ ಇಟ್ಕೊಳ್ಬಾರದು. ಸನ್ಮಾನ ಆಗ್ಬೇಕು ಅಂತ ಅಪೇಕ್ಷೆಯೂ ಇರಬಾರದು, ಅವಮಾನ ಆಗಬಾರದು ಅಂತ ನಿರೀಕ್ಷೆಯೂ ಇರಬಾರದು. ಆಗ ಮಾತ್ರ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯವಾಗತ್ತೆ. ಇಲ್ಲ ಅಂದ್ರೆ ಸನ್ಮಾನ ಆಗ್ಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ನಾವೇನನ್ನೇ ಆಗ್ಲಿ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಆಗಿಲ್ಲ ಅಂದ್ಕೊಳ್ಳೆ ಬೇಸರವಾಗತ್ತೆ. ಅವಮಾನ ಆಗಬಾರದು ಅನ್ನೋ ನಿರೀಕ್ಷೆ ಇಟ್ಕೊಂಡು ಮುಂದುವರೆದು ಏನೋ ಆಕಸ್ಮಿಕವಾಗಿ ಮನುಷ್ಯನಲ್ಲಿ ತಪ್ಪು ನಡೆಯುತ್ತೆ. ಆ ತಪ್ಪಿನಿಂದ ಸಣ್ಣ ಪುಟ್ಟ ಅವಮಾನ ಆದ್ರೂ ಕೂಡ ಸಹಿಸಿಕೊಳ್ಳಿಕ್ಕೆ ಆಗದೆ ಅನೇಕ ತೊಂದರೆಗಳಾಗತ್ತೆ. ಹಾಗಾಗಿ ಮಾನ ಅಪಮಾನ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಮಾನವಾಗಿರಬೇಕು, ಸಮಾನವಾದ ಮನಸ್ಥಿತಿ ಎಂಬುದು ಬೇಕು. ಹೀಗಿದ್ರೆ ಮಾತ್ರ ಯಾವುದರಲ್ಲಿ ಆದರೂ ಗುರಿ ಮುಟ್ಲಿಕ್ಕೆ ಸಾಧ್ಯ. ಒಬ್ಬ ವಿದ್ಯಾರ್ಥಿಯೇ, ನಾನು ತರಗತಿಯಲ್ಲಿ ಪ್ರತಿ ಬಾರಿಯೂ ನನ್ನ ಅಂಕವೇ ಜಾಸ್ತಿ ಇರಬೇಕು, ನಾನೇ ಮೊದಲನೇವನೇ ಆಗಿರ್ಬೇಕು ಅನ್ನೋ ನಿರೀಕ್ಷೆ ಇಟ್ಕೊಂಡಿರ್ತಾನೆ. ಹಾಗೆ ಒಂದು ಬಾರಿ ಅವನು ಎಲ್ಲರಿಗಿಂತ ಕಡಿಮೆ ಅಂಕಗಳನ್ನ ತೆಗೆದ, ಯಾವುದೋ ಒಂದಲ್ಲಿ ಒಂದು ಹೆಜ್ಜೆ ಹಿಂದುಳಿದ. ಅವನ ನಿರೀಕ್ಷೆ ನಾನೇ ಮೊದಲು, ನನ್ನನ್ನು ಬಿಟ್ಟರೆ ಮೊದಲು ಯಾರು ಬರಬಾರದು, ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಿತ್ತು. ಒಂದೇ ಒಂದು ಹೆಜ್ಜೆ ಹಿಂದುಳಿದಿದ್ದಕ್ಕೆ ಅವನ ಮನಸ್ಥಿತಿ ತಡ್ಕೊಳ್ಳಿಕ್ಕಾಗೋದಿಲ್ಲ, ಏನೇನೋ ಅನರ್ಥಗಳಾಗುವಂತ ಪರಿಸ್ಥಿತಿಗೆ ಬಂದುಬಿಡ್ತಾನೆ. ಹಾಗಾಗಿ ಆ ಮಾನಾಪಮಾನಗಳಿಗೆ ನಾವು ವಿಚಲಿತರಾಗಬಾರದು ಅನ್ನೋದು ಅಭಿಪ್ರಾಯ. ಶೀತೋಷ್ಣ ಸುಖ ದುಃಖೇಶು, ಶೀತ ಉಷ್ಣ ಸುಖ ದುಃಖ ಎಲ್ಲ ಸಂದರ್ಭಗಳಲ್ಲೂ ನಾವು ತುಂಬಾ ಏರುಪೇರು ನಮ್ಮ ಜೀವನದಲ್ಲಿ ಆಗಬಾರದು. ನಮ್ಮ ಅನುಷ್ಠಾನದಲ್ಲಿ, ನಮ್ಮ ಸಾಧನೆಗಳಲ್ಲಿ ಏನೋ ಚಳಿ ಸ್ನಾನ ಯಾರಪ್ಪ ಮಾಡ್ತಾರೆ, ಹೀಗೇಗೋ ಚಳಿ ಜಾಸ್ತಿ ಇರೋದ್ರಿಂದಾಗಿ ಮೈ ಏನು ಬೆವರು ವಾಸನೆ ಬರೋದಿಲ್ಲ, 2 ದಿನಕ್ಕೊಂದ್ಸರಿ ಸ್ನಾನ ಮಾಡಿದ್ರೆ ಸಾಕು. ಅಥವಾ ಬಿಸಿಲು, ಈ ಬಿಸಿಲಲ್ಲೆಲ್ಲ ನಾವ್ ಯಾಕೆ ಅಗ್ನಿ ಕಾರ್ಯ, ಉಪಾಸನ, ಹೋಮ ಹವನಾದಿಗಳನ್ನ ಮಾಡಬೇಕು? ಮೊದಲೇ ಸೂರ್ಯನ ಬಿಸಿಲು, ಅದರ ಜೊತೆಗೆ ಅಗ್ನಿ ಮುಂದೆ ಕೂತು ಯಾಕೆ ಉಪಾಸನಾದಿಗಳನ್ನ ಮಾಡಬೇಕು, ಅಗ್ನಿ ಹೋಮಾದಿಗಳನ್ನ ಯಾಕೆ ಮಾಡ್ಬೇಕು? ಬೇಡ ಬಿಟ್ಟು ಬಿಡೋಣ. ಇದಲ್ಲ ಅಲ್ಲ, ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಮ್ಮ ನಿಯತ ಕರ್ತವ್ಯಗಳು ಅಂತ ಏನಿರುತ್ತೋ ಅದನ್ನ ನಾವು ಮಾಡ್ತಾ ಇರಬೇಕು. ಹೇಗೂ ನಾವು ಸುಖವಾಗಿದ್ದೇವೆ, ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ದೇವ್ರ ಪೂಜೆ ಮಾಡಿದ್ರೆ ಸಾಕು. ಈ ಸುಖದಲ್ಲಿ ನಾವ್ ಯಾಕೆ ದೇವ್ರ ಪೂಜೆ ಮಾಡಬೇಕು? ಸುಖವಾಗಿದ್ದೀವಲ್ಲ, ಎಲ್ಲವೂ ಇದೆ, ಯಾಕೆ ದೇವರ ಆರಾಧನೆ ಮಾಡಬೇಕು, ದೇವರನ್ನ ನೆನಪು ಮಾಡ್ಕೊಳ್ಬೇಕು? ಅದಲ್ಲ, ಎಲ್ಲ ಸಂದರ್ಭದಲ್ಲೂ ದೇವತಾರಾಧನೆ ಬೇಕೇ ಬೇಕು. ದುಃಖ ಬಂದಾಗ ಮಾತ್ರ ದೇವತಾರಾಧನೆ ಸಾಕು? ಅಥವಾ ನಾವು ಇಷ್ಟೆಲ್ಲ ದೇವರ ಪೂಜೆ ಪುನಸ್ಕಾರ ಅಂತ ನಿತ್ಯ ಮಾಡ್ಕೊಂಡು ಬರ್ತಾ ಇದ್ದೇವೆ, ಪಾರಾಯಣ ಮಾಡ್ತೇವೆ, ಜಪ ತಾನ ಧರ್ಮ ಯಜ್ಞ ಯಾಗ ಎಲ್ಲ ಮಾಡ್ತೇವೆ, ಆದರೂ ದೇವರು ನಮ್ಗೆ ಮೇಲಿಂದ ಮೇಲೆ ದುಃಖವನ್ನೇ ಕೊಡ್ತಾ ಇದ್ದಾನೆ.
ಹಾಗಾಗಿ ದೇವರು ಅನ್ನೋನೇ ಇಲ್ಲ ಅಂತ ಹೇಳಿ ದೇವತಾರಾಧನೆಯನ್ನು ಬಿಟ್ಟು ಬಿಡುವಂಥದ್ದು ಅದು ಕೂಡ ತಪ್ಪು. ನಾವೇನೇ ಅನುಭವಿಸ್ತಾ ಇದ್ರು ಅದಕ್ಕೆ ನಮ್ಮದೇ ಕರ್ಮ, ನಮ್ಮ ಪ್ರಾರಬ್ಧ ಕಾರಣವಾಗಿರುತ್ತೆ ಹೊರತು ನಮ್ಮ ಪ್ರಾರಬ್ಧವನ್ನ ಭಗವಂತ ಫಲ ಕೊಡ್ತಾನಷ್ಟೇ. ನಾವು ಮಾಡುವಂತ ಸತ್ಕರ್ಮದಿಂದಾಗಿ ನಮಗೆ ಬೆಟ್ಟದಷ್ಟು ಬರಬೇಕಾಗಿರತಕ್ಕಂಥ ದುಃಖ ನಾವು ಮಾಡಿದ ಸತ್ಕರ್ಮಗಳಿಂದಾಗಿ, ನಾವು ಮಾಡಿದ ದೇವತಾರಾಧನೆಯಿಂದಾಗಿ ಬೆಟ್ಟದಷ್ಟು ನಮಗೆ ಕಷ್ಟ ಬರಬೇಕಾಗಿದ್ರೆ ಅದನ್ನ ಭಗವಂತ ಸಾಸಿವೆ ಕಾಳಿನಷ್ಟು ಬಂದು ಹೋಗುವಂತೆ ಮಾಡ್ತಾನೆ. ಅದರಿಂದಾಗಿ ಕಷ್ಟ ಬಂದ ಕೂಡಲೇ ನಾವ್ ಎಷ್ಟು ಮಾಡಿದ್ರು ಅದು ವ್ಯರ್ಥ. ಒಳ್ಳೆ ಕೆಲಸ ಮಾಡೋರ್ಗೆ ಕಾಲ ಅಲ್ಲ, ಕೆಟ್ಟವ್ರಿಗೆ ಕಾಲ ಅಂತ ಹೇಳಿ ನಾವೇನೋ ಒಂದು ತೀರ್ಮಾನ ತಗೊಂಡು ದುಃಖ ಬಂದ ಕೂಡಲೇ ದೇವತಾರಾಧನೆಯಿಂದ ದೂರ ಇರುವಂತದ್ದು, ಸುಖವಿದ್ದೀವಿ ಸುಖವಾಗಿದ್ದೀವಿ ಯಾಕೆ ದೇವತಾರಾಧನೆ ಬೇಕು ಅಂತ ಬಿಡುವಂಥದ್ದು, ಇದೆಲ್ಲವೂ ಕೂಡ ತಪ್ಪು. ಎಲ್ಲಾ ಸಂದರ್ಭಗಳು ಸಮಾನವಾದ ಮನಸ್ಥಿತಿಯನ್ನು ಇಟ್ಟುಕೊಂಡು ಆ ಭಗವಂತನ ಒಂದು ಅಸ್ತಿತ್ವದ ಅರಿವು, ಅವನ ಬಗ್ಗೆ ಒಂದು ಮಹತ್ವಪೂರ್ವಕವಾಗಿರತಕ್ಕಂಥ ಜ್ಞಾನ, ಅವನಲ್ಲಿ ಭಕ್ತಿ, ಇದೆಲ್ಲ ನಿರಂತರವಾಗಿ ಇರಬೇಕು. ಸಮಹ, ಇದೆಲ್ಲ ಸಮಾನವಾಗಿರಬೇಕು. ಸಂಘ ವಿವರ್ಜಿತ ಅಂದ್ರೆ ಅತಿಯಾದ ಸಂಪರ್ಕ ಯಾರಲ್ಲೂ ಇರಬಾರದು. ಓವರ್ ಅಟ್ಯಾಚ್ಮೆಂಟ್ ಬೇಕು. ನಾವು ಈ ಪ್ರಕೃತಿಯ ಬಂಧನದಲ್ಲಿ ಇದ್ದೀವಿ ಅಂದ್ಮೇಲೆ ಅಟ್ಯಾಚ್ಮೆಂಟ್ ಬೇಕು, ಬಾಂಧವ್ಯ ಬೇಕು. ಯಾರನ್ನೂ ದ್ವೇಷಿಸದ ಬಾಂಧವ್ಯ ಬೇಕು. ಹಾಗಂತ ಯಾರ ಬಗ್ಗೆಯೂ ಅತಿಯಾಗಿ ಹಚ್ಚಿಕೊಳ್ಳುವಂತ ಬಾಂಧವ್ಯ ಇಟ್ಕೊಳ್ಬಾರ್ದು, ಅದು ನಮಗೇ ತೊಂದರೆ. ಅದೆಲ್ಲರಿಗೂ ಅನುಭವಕ್ಕಿರುತ್ತೆ. ಯಾರನ್ನೇ ಆಗ್ಲಿ ಅತಿಯಾಗಿ ಹಚ್ಚಿಕೊಂಡ್ರಿ ಅಂತ ಆದ್ರೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ, ತುಂಬಾ ತೊಂದರೆಗೆ ನಾವು ಒಳಗಾಗ್ತೇವೆ. ಅವ್ರೇನಾಗೋದಿಲ್ಲ, ನಾವು ಒಳಗಾಗ್ತೇವೆ. ಅದರಿಂದಾಗಿ ಯಾರ ಬಗ್ಗೆಯೂ ಅತಿಯಾದ ಸಂಪರ್ಕ, ಅತಿಯಾದ ಸಂಘ, ಅತಿಯಾದ ಒಂದು ಬಾಂಧವ್ಯ ಅನ್ನುವಂಥದ್ದು ತಪ್ಪು. ಅಂದ್ರೆ ಒಬ್ಬ ಮನುಷ್ಯ ವ್ಯವಸ್ಥಿತವಾಗಿ ಜೀವನ ನಡೆಸಲಿಕ್ಕೆ ಏನು ಬೇಕೋ ಅದನ್ನು ತುಂಬಾ ಪ್ರಾಕ್ಟಿಕಲ್ ಆಗಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಶತ್ರು ಮಿತ್ರೇಚ, ಶತ್ರುವೇ ಆಗಿರಲಿ ಮಿತ್ರನೇ ಆಗಿರಲಿ, ಅವರೆಲ್ಲರಲ್ಲೂ ಇರತಕ್ಕಂಥ ಭಗವಂತನ ದಿವ್ಯವಾದ ಸ್ವರೂಪ ಅದು ಸಮಾನವಾಗಿರುವಂಥದ್ದು. ತಥಾ ಹಾಗೆಯೇ ಮತ್ತು ನಮ್ಮ ಮನಸ್ಥಿತಿ ಮಾನಾಪಮಾನಯೋಹ ಸಮಃ, ಸನ್ಮಾನವಾಗಲಿ ಅವಮಾನವಾಗಲಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಸಮಾನವಾದ ಮನಸ್ಥಿತಿಯನ್ನ ಅಳವಡಿಸಿಕೊಂಡಿರಬೇಕು. ಶೀತೋಷ್ಣ ಸುಖ ದುಃಖೇಶು, ಅತಿಯಾದ ಶೈತ್ಯ, ಅತಿಯಾದ ಉಷ್ಣ ಬಿಸಿ, ಬಹಳ ಸುಖ ಬಹಳ ದುಃಖ, ಎಲ್ಲಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಸಾಧನಾ ಮಾರ್ಗ, ದೇವತಾನುಗ್ರಹವನ್ನ ಸಂಪಾದಿಸುವಂತ ಮಾರ್ಗ, ಇದರಿಂದ ದೂರ ಉಳಿಬಾರದು, ಸಮಾನವಾಗಿ ಇರಬೇಕು. ಸಂಘ ವಿವರ್ಜಿತ, ಯಾರಲ್ಲಿಯೂ ಅತಿಯಾದ ಸಂಪರ್ಕ, ಅತಿಯಾದ ಸಂಘ ಎಂಬುವಂಥದ್ದು ತಪ್ಪು. ಇಷ್ಟು ಈ ಗುಣಗಳನ್ನ ಯಾರು ಅಳವಡಿಸಿಕೊಂಡಿರ್ತಾರೋ ಅವನು ನನ್ನ ಭಕ್ತ, ಅವನು ನನಗೆ ಪ್ರಿಯ ಅನ್ನೋದು ಅಭಿಪ್ರಾಯ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತ. ಶ್ರೀಕೃಷ್ಣಾರ್ಪಣ.